ನಮಸ್ಕಾರ. ಆತ್ಮೀಯ ಭಾವಿ ಪೊಲೀಸ್ ಕಾನ್ಸ್ಟೇಬಲ್ SSC GD ಅಂದರೆ SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಡಿಯಲ್ಲಿ ಬರ್ತಕ್ಕಂಥ BSF, CRPF, CISF, ಆಸಾಮ್ ರೈಫಲ್, ITBP, ಆಮೇಲೆ SSB ಇವುಗಳಿಗೆ ಸಂಬಂಧಪಟ್ಟ ಹಾಗೆ SSCಯಲ್ಲಿ ಪರೀಕ್ಷೆಯನ್ನು ಬರೆದು ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೀರಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್ನು ಪಾಸ್ ಮಾಡಿದಿರಿ. ಅಂಥ ಅಭ್ಯರ್ಥಿಗಳಿಗಾಗಿ ನಾವು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಬಹಳಷ್ಟು ಅಭ್ಯರ್ಥಿಗಳು ಫೋನ್ ಮುಖಾಂತರ ಸರ್ ಈಗ SSC ಅಲ್ಲಿ ಮೆಡಿಕಲ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋವನ್ನು ಮಾಡಿರಿ ಅಂಥೇಳಿ ಫೋನ್ ಮುಖಾಂತರ ಭಾಳಷ್ಟು ಜನ ಕೇಳ್ತಾಯಿದ್ರು, ಆಮೇಲೆ ಕಮೆಂಟ್ ಮುಖಾಂತರ ಕೇಳ್ತಾಯಿದ್ರು. ಅವರಿಗಾಗಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಅಭ್ಯರ್ಥಿಗಳೇ, ಈಗಾಗಲೇ ಮೆರಿಟ್ ಆಧಾರದ ಮೇಲೆ ಪರೀಕ್ಷೆಯಲ್ಲಿ ಬಂದಿದ್ದೀರಿ, ಅದೇ ರೀತಿಯಾಗಿ ನೆಕ್ಸ್ಟ್ ಫಿಸಿಕಲ್ನು ಪಾಸ್ ಮಾಡಿದಿರಿ. ಈಗ ಅಂತಿಮವಾಗಿ ಮೆಡಿಕಲ್ಗಾಗಿ ಹೋಗಿದ್ದೀರಿ. ಈಗಾಗಲೇ ಬೆಂಗಳೂರಿನ ಯಲಹಂಕದ CRPF ಸೆಂಟರ್ದಲ್ಲಿ ಈಗಾಗಲೇ ಮೆಡಿಕಲ್ ಪ್ರಾರಂಭವಾಗಿವೆ. ಈಗ ಆರ್ಮಿ ರ್ಯಾಲಿ ಚಾಲೂ ಇರುವುದರಿಂದ ಆ ವಿಡಿಯೋಗಳನ್ನ ನಾನು ಮಾಡ್ತಾಯಿದ್ದೆ. ಅದರ ಸಲುವಾಗಿ ಜಲ್ದಿ ಈ ವಿಡಿಯೋನ ಮಾಡಲಿಕ್ಕೆ ಆಗಲಿಲ್ಲ. ಆದರೂ ಸಹಿತ ಭಾಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮಾಡಿ ಕೇಳೋದ್ರಿಂದ ವಿಡಿಯೋನ ನಾವು ಮಾಡ್ತಾಯಿದ್ದೀನಿ. ಅಭ್ಯರ್ಥಿಗಳೇ, ಈಗಾಗಲೇ SSC GD ಒಳಗೆ ಪಾಸಾದಂಥ ಅಭ್ಯರ್ಥಿಗಳಿಗಾಗಿ ಮೆಡಿಕಲ್ ಸ್ಟಾರ್ಟ್ ಆಗಿದೆ. ಅಲ್ಲಿ ನೀವು ಹೋದಾಗ ಫಸ್ಟ್ ಏನಿರ್ತದಪ್ಪ ಅಂದ್ರೆ ಬೆಂಗಳೂರಿನ ಯಲಹಂಕ CRPF ಸೆಂಟ್ರಿಗೆ ಹೋಗ್ತೀರಿ. ಹೋದಾಗ ಫಸ್ಟ್ನೇ ದಿನ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಗಳನ್ನ ವೆರಿಫಿಕೇಷನ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ನಿಮ್ಮ ತಂಬ್ ತೊಗೋತಾರೆ. ತಂಬ್ ತೊಗೊಂಡು ನೆಕ್ಸ್ಟ್ ನಿಮಗೆ ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ದಲ್ಲಿ ವಿವರವಾಗಿ ನೀವು ಬರಿಬೇಕು. ಏನು ನಿಮ್ಮ ಹೆಸರು, ತಂದೆ ಹೆಸರು, ಅಡ್ರೆಸ್ಸು, ಆಮೇಲೆ ನಿಮ್ಮ ಊರು, ತಾಲೂಕಾ, ಜಿಲ್ಲೆ ಹಾಗೂ ತಾಯಿ ವಯಸ್ಸು, ತಂದೆ ವಯಸ್ಸು, ಆಮೇಲೆ ನಿಮ್ಮ ಸಿಸ್ಟರ್ ಎಷ್ಟು, ಆಮೇಲೆ ಬ್ರದರ್ ಎಷ್ಟು, ಪ್ರತಿಯೊಂದು ಆ ಫಾರ್ಮ್ನಲ್ಲಿ ವಿವರವಾಗಿ ತುಂಬಿ ನೀವು ಕೊಡಬೇಕು. ಇದು ಫಸ್ಟ್ ಕೆಲಸ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ತಾಯಿದ್ದಾರೆ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನಪ್ಪ ಅಂದರೆ SSC GDಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತಾ ಇದ್ದೀನಿ. ಒಂದು ಮಾರ್ಕ್ಸ್ ಕಾರ್ಡ, ಆಮೇಲೆ ನೆಕ್ಸ್ಟ್ ಕಾಸ್ಟ್ ಸರ್ಟಿಫಿಕೇಟ, ಆಮೇಲೆ ಡೊಮೆಸಿಯಲ್ ಸರ್ಟಿಫಿಕೇಟ, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ, ಆಮೇಲೆ ಆಧಾರ್ ಕಾರ್ಡ, ಆಮೇಲೆ ಅದರ ಜೊತೆ ಫೋಟೋ. ಇವು ಇಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅದಾವೆ, ಇವುಗಳನ್ನು ತೆಗೆದುಕೊಂಡು ಹೋಗಬೇಕು. ಆಮೇಲೆ ಇನ್ನೊಂದು ಭಾಳಷ್ಟು ಹುಡುಗರು ಏನು ತಪ್ಪು ಮಾಡ್ಯಾರ ಅಂದರೆ SSC GD ಒಳಗೆ ಕೆಲವೊಂದು ಅಭ್ಯರ್ಥಿಗಳು ಜನರಲ್ ಇದ್ದವರು OBC ಒಳಗೆ ಹಾಕ್ಯಾರ, OBC ಇದ್ದವರು SC ST ಒಳಗೆ ಅರ್ಜಿಯನ್ನು ತುಂಬಿಬಿಟ್ಟಾರೆ. ಅಂಥವ್ರಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಆದ್ದರಿಂದ ಈಗ ಅಪ್ಲಿಕೇಶನ್ ಹಾಕುವಾಗ ನೀವು ಏನು ಹಾಕಿರ್ತೀರಿ, OBC ಇದ್ದರೆ OBCನೇ ಇರಬೇಕು, ಆಮೇಲೆ SC ಇದ್ದರೆ SCನೇ ಇರಬೇಕು, ST ಇದ್ದರೆ STನೇ ಇರಬೇಕು, ಜನರಲ್ ಇದ್ದರೆ ಜನರಲ್ನೇ ಇರಬೇಕು. ಆ ರೀತಿ ನೀವು ಡಾಕ್ಯುಮೆಂಟ್ಗಳನ್ನ ಕರೆಕ್ಟ್ ಅರ್ಜಿ ಹಾಕುವಾಗ ಯಾವ ರೀತಿ ಇರ್ತೀರಿ ಅದೇ ರೀತಿ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗಬೇಕು. ಬೈ ಚಾನ್ಸ್ ನೀವು ಡಾಕ್ಯುಮೆಂಟ್ಗಳನ್ನ ಬೇರೆ ಈಗ ಜನರಲ್ ಇದ್ದಾವ OBC ಹಾಕಿದ್ದಂದ್ರೆ ಅಲ್ಲಿ ರಿಜೆಕ್ಟ್ ಮಾಡ್ತಾಯಿದ್ದಾರೆ. ಆದ್ದರಿಂದ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಗಳನ್ನ ಸರಿಯಾಗಿ ನಿಮ್ಮ ಯಾವ ಇರ್ತಾವನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಅವೆಲ್ಲ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅದ್ರಾಗ ಏನಾದರೂ ಮಿಸ್ಟೇಕ್ ಇದ್ದು ಅಂದ್ರೆ, ಈಗ ನೀವು OBCನೇ ಹಾಕಿರಿ, OBCನೇ ನಿಮ್ಮದು ಕರೆಕ್ಟ್ ಇತ್ತಂದ್ರೆ ಅದ್ರಾಗ ಸ್ವಲ್ಪ ಹೆಸರು ಏನೋ ತಿದ್ದುಪಡಿ ಇತ್ತು, ತಪ್ಪಿತ್ತಂದ್ರೆ ನಿಮ್ಗೆ ಅವನ್ನ ಸರಿ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಅದನ್ನು ಬಿಟ್ಟು OBC ಇದ್ದವ್ರನ್ನ ಜನರಲ್ ಹಾಕೋದು, SC ST ಇದ್ದವ್ರನ್ನ OBC ಹಾಕೋದು ಆ ರೀತಿ ಮಾಡೋದಿಲ್ಲ. ನೀವು ಅಪ್ಲಿಕೇಶನ್ ಹಾಕೊಂಬಂದು ಯಾವ ರೀತಿ ಫಾರಮ್ ತುಂಬಿರ್ತೀರಿ ಅದೇ ರೀತಿಯೇ ಡಾಕ್ಯುಮೆಂಟ್ ಹೋಗಬೇಕು. ಎಲ್ಲ ಡಾಕ್ಯುಮೆಂಟ್ಗಳನ್ನ ಸರಿಯಾಗಿ ಚೆಕ್ ಮಾಡ್ತಾರೆ. ಆಮೇಲೆ ಹೋಗೋ ಮುಂದೆ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಎಲ್ಲ ಡಾಕ್ಯುಮೆಂಟ್ಗಳನ್ನ ಜೆರಾಕ್ಸ್ 2 ಸೆಟ್ ಮಾಡಿಕೊಂಡು ಅದಕ್ಕೆ ಅಟೆಸ್ಟೆಡ್ ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಒಂದು ಸೆಟ್ಟಲ್ಲಿ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗ ಡಾಕ್ಯುಮೆಂಟನ್ನು ಅಂತಿಮವಾಗಿ ನಿಮಗೆ ಚೆಕ್ ಮಾಡ್ತಾ ಇದ್ದಾರೆ. ಮತ್ತು ಪೂರ್ಣ ಜಾಯ್ನಿಂಗ್ ಟೈಮ್ದಾಗ ಒಮ್ಮೆ ಚೆಕ್ ಮಾಡ್ತಾರೆ, ಅದು ಬೇರೆ. ಈಗೂ ಸಹಿತ ಅಂತಿಮವಾಗಿ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಡಾಕ್ಯುಮೆಂಟ್ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಹೋಗಬೇಕು. ನೆಕ್ಸ್ಟ್ ಡಾಕ್ಯುಮೆಂಟ್ ಒಂದಿನ ಡಾಕ್ಯುಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ದಿನ ಏನಪ್ಪ ಅಂದ್ರೆ ಮೆಡಿಕಲ್ ಯಾವ ರೀತಿ ಐತಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಲಿ. ಆರ್ಮಿ ಮೆಡಿಕಲ ಮತ್ತು SSC GD ಮೆಡಿಕಲ ಸ್ವಲ್ಪ ಬದಲಾವಣೆ ಅದ, ಅದು ನಿಮ್ಗೆ ಗೊತ್ತಿರಬೇಕು. SSC GD ಅವ್ರಿಗೆ ಅವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ದಿನ ಡಾಕ್ಯುಮೆಂಟ್ ಆಯ್ತು ಅಂದ್ರೆ ಎರಡನೇ ದಿನ ಏನು ಮಾಡ್ತಾರಂದ್ರೆ ಒಂದು ಹಾಸ್ಪಿಟ್ಲಿಗೆ ಅಲ್ಲಿ ಅವರು CRPF ಸೆಂಟ್ರಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ನಿಮ್ಮ ಚೆಸ್ಟ್ ಎಕ್ಸ್ರೇ ಮಾಡ್ತಾರೆ. ಚೆಸ್ಟ್ ಎಕ್ಸ್ರೇ ಆರ್ಮಿ ಒಳಗೆ ಚೆಸ್ಟ್ ಎಕ್ಸ್ರೇ ಮಾಡೋದಿಲ್ಲ, SSC GD ಒಳಗೆ ಚೆಸ್ಟ್ ಎಕ್ಸ್ರೇ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ. ಅಲ್ಲಿ ಏನಾದರೂ ಎಲುಬು ನೀವು ಸಣ್ಣಾಗಿದ್ದಾರೆ, ಬಿದ್ದಿರಿ, ಬೆಂಡ್ ಆಗಿತ್ತು, ಏನಾದ್ರು ಎಲುಬು ಒಳಗೆ ಏನಾದ್ರು ತೊಂದರೆ ಇತ್ತಂದ್ರೆ ಅದನ್ನು ಚೆಕ್ ಮಾಡ್ತಾರೆ, ಚೆಸ್ಟ್ ಎಕ್ಸ್ರೇ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಏನು ಚೆಕ್ ಮಾಡ್ತಾರಪ್ಪ ಅಂದರೆ ನಿಮ್ಮ ಯೂರಿನ್, ಆಮೇಲೆ ಬ್ಲಡ್ ಚೆಕ್ ಮಾಡ್ತಾರೆ. ನಿಮ್ಮ BP, ಶುಗರ್ ಮತ್ತು ಇತರ ಯಾವುದಾದ್ರೂ ರೋಗಗಳಿದ್ದು ಅಂದರೆ ಅದನ್ನು ಸಹಿತ ಚೆಕ್ ಮಾಡ್ತಾರೆ. ಇದು 2ನೇ ದಿವಸ. ಚೆಕ್ ಮಾಡಿದ ಮೇಲೆ ಏನಾಗ್ತದಪ್ಪ ಅಂದರೆ ನೆಕ್ಸ್ಟ್ 3ನೇ ದಿನ ಏನಾಗ್ತದೆ ನಿಮ್ಗೆ ಅದರ ರಿಪೋರ್ಟ್ ಬರ್ತದೆ. 3ನೇ ದಿನ ರಿಪೋರ್ಟ್ ಬಂದಮೇಲೆ ಅವರು ನಿಮಗೆ ನೇರವಾಗಿ ರಿಪೋರ್ಟನ್ನು ಹೇಳೋದಿಲ್ಲ. 3ನೇ ದಿನ ಇತರ ಎಲ್ಲ ಮೆಡಿಕಲನ್ನು ಚೆಕ್ ಮಾಡ್ತಾ ಇದ್ದಾರೆ. ಅದನ್ನು ಯಾವ ರೀತಿ ಚೆಕ್ ಮಾಡತ್ತಾರಪ್ಪ ಅಂದರೆ ನಿಮ್ಗೆ ಗೊತ್ತಿರಬೇಕು. ಅಗ್ನಿವೀರ ಆರ್ಮಿಯಲ್ಲಿ ಒಳಗೆ ಎಷ್ಟು ಸ್ಟ್ರಿಕ್ಟಾಗಿ ಪೂರ್ತಿ ನೆಕೆಟಾಗಿ ಚೆಕ್ ಮಾಡ್ತಾರೆ. ಆದರೆ SSC GD ಒಳಗೆ ಆ ರೀತಿ ಇರೋದಿಲ್ಲ, ಸ್ವಲ್ಪ ನಾರ್ಮಲಾಗಿ ಚೆಕ್ ಮಾಡ್ತಾರೆ. ನಾರ್ಮಲಾಗಿ ಅಂದರೆ ಏನಪ್ಪ, ಉದಾಹರಣೆ ಕಣ್ಣೊಳಗೆ ಏನೇನು ಚೆಕ್ ಮಾಡ್ತಾರೆ ಅಂದರೆ ಒಂದು ಕಲರ್ ಬ್ಯಾಂಡ್ಸ್ ಚೆಕ್ ಮಾಡ್ತಾರೆ, ಇನ್ನೊಂದು ಡಿಸ್ಟೆನ್ಸ್ ಅಂದರೆ 6x6 6x9 ಇವು 2 ಚೆಕ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ, ನೆಕ್ಸ್ಟ್ ಕಿವಿ ಚೆಕ್ ಮಾಡ್ತಾರೆ. ಕಿವಿ ಒಳಗೆ ಮಿಷನ್ ಬಿಟ್ಟು ಹೋಲ್ ಐತನಿಗೆ ಚೆಕ್ ಮಾಡ್ತಾರೆ. ಹೋಲ್ ಇದ್ದರೆ
ಮೆಡಿಕಲ್ ಅನ್ಫಿಟ್ ಆಗ್ತದೆ. ಕಿವಿನೂ ಚೆಕ್ ಮಾಡ್ತಾರೆ ಕ್ಲಿಯರಾಗಿ. ಆಮೇಲೆ ಮೂಗಿನಲ್ಲಿ ಏನಾದರೂ ಮೌಸ್ ಬೆಳೆದಿದ್ರೆ ಅದನ್ನು ಚೆಕ್ ಮಾಡ್ತಾರೆ. ಆಮೇಲೆ ಹಲ್ಲುಗಳ ಬಗ್ಗೆ ಅವನು ಚೆಕ್ ಮಾಡ್ತಾರೆ, ಬಾಯಿ ಚೆಕ್ ಮಾಡ್ತಾರೆ, ಹಲ್ಲುಗಳನ್ನು ಚೆಕ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ಎಲ್ಲ ಬೆರಳುಗಳನ್ನು ಚೆಕ್ ಮಾಡ್ತಾರೆ, ಬೆರಳು ಸರಿಯಾಗಿರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಮೊಣಕೈ ಇಲ್ಲಿ ಚೆಕ್ ಮಾಡ್ತಾರೆ. ಇಲ್ಲಿ ಏನಾದರೂ ಬೆಂಡ್ ಅನ್ಸಕೈತಾರೆ ಹಿಂಗೆ ಸ್ಕೇಲ್ ಪಟ್ಟಿ ಇಡ್ತಾರೆ ರೀ, ಸ್ಕೇಲ್ ಪಟ್ಟಿ ಇಟ್ಟು ಚೆಕ್ ಮಾಡ್ತಾರೆ, ಎರಡೂ ಸೈಡ್ ಚೆಕ್ ಮಾಡ್ತಾರೆ. ಆಮೇಲೆ ಎರಡೂ ಭುಜಗಳನ್ನ ಚೆಕ್ ಮಾಡ್ತಾರೆ. ಒಬ್ಬರದ್ದು ಮ್ಯಾಲ ಕೆಳಗೆ ಈ ರೀತಿ ಇರ್ತದೆ, ಆ ರೀತಿ ಇದ್ದರೆ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಎರಡೂ ಕರೆಕ್ಟಾಗಿ ಸಮನಾಗಿರಬೇಕು. ಅದಾದ ನಂತರ ನೆಕ್ಸ್ಟ್ ಏನು ಚೆಕ್ ಮಾಡ್ತಾರಪ್ಪ ಅಂದರೆ ಎರಡೂ ಮೊಣಕಾಲುಗಳನ್ನು ಚೆಕ್ ಮಾಡ್ತಾರೆ. ಎರಡೂ ಮೊಣಕಾಲು ಕೂಡಬಾರ್ದು, ಅಲ್ಲಿ ಸ್ಕೇಲ್ ಹಾಕಿ ಕರೆಕ್ಟಾಗಿ ಚೆಕ್ ಮಾಡ್ತಾರೆ. ಆಮೇಲೆ ನಿಮಗೆ ಕರೆಕ್ಟಾಗಿ ಅವ್ರು ನಿಂತಾಗ ನಿಮಗೆ ಕರೆಕ್ಟಾಗಿ ಕಾಣಿಸ್ಲಿಲ್ಲ ಅಂದ್ರೆ ಒಂದು ಟೇಬಲ್ ಮೇಲೆ ಮಲಗಿಸ್ತಾರೆ. ಟೇಬಲ್ ಒಂದು ಮಲಗಿಸಿ ನಿಮ್ಮ ಎರಡು ಕಾಲುಗಳನ್ನ ಕೂಡಿಸಿ ನಿಮ್ಮ ಮೊಣಕಾಲನ್ನ ಚೆಕ್ ಮಾಡ್ತಾರೆ, ಎರಡೂ ಕೂಡ್ತಾವಲ್ಲಿ ನೋಡ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಚೆಕ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಪ್ಲಾಟ್ಫುಟ್ ಅಂದ್ರೆ ಅಲ್ಲಿ ಸಮನಾಗಿದ್ದು ಅಂದ್ರೆ ಅವು ಆ ರೀತಿ ಇದ್ದಪ್ಪ ಅಂದರೆ ಅಲ್ಲಿ ಮೆಡಿಕಲ್ ಅನ್ಫಿಟ್ ಮಾಡ್ತಾರೆ. ಅಲ್ಲಿಯೂ ಸ್ಕೇಲ್ ಹಿಡ್ದು ಚೆಕ್ ಮಾಡ್ತಾರೆ. ಹಿಂಗೆ ಸಮ ಇತ್ತಂದ್ರೆ ಅನ್ಫಿಟ್ ಆಗ್ತದೆ. ಅಲ್ಲಿ ಏನಿರಬೇಕು, ತೆಗ್ಗಿರ್ಬೇಕು ನಡು, ಆ ಕಡೆ ಇಲ್ಲಿ ಆಮೇಲೆ ಇಲ್ಲಿ ಕಾಣಿಸ್ಬೇಕು, ಬೆರಳು ಕಾಣಿಸ್ಬೇಕು. ಅದು ನೀವು ಕರೆಕ್ಟಾಗಿ ಚೆಕ್ ಮಾಡ್ಬೇಕಂದ್ರೆ ನೀರು ಮೇಲೆ ಕಾಲ ಮೇಲೆ ನೀರು ಹಾಕ್ಕೊಂಡು ಕಾಲು ಪೂರ್ಣ ತೋರಿಸ್ಕೊಂಡು ಪರಿಶಿ ಮೇಲೆ ಹಿಂಗೆ ನಡೆದ್ರಿ ಅಂದ್ರೆ ಪೂರ್ತಿ ಹಿಂಗೆ ಪಾದ ಊರಾಕೈತಂದ್ರೆ ಅದು ಚಪ್ಪಟೆ ಪಾದ ಅಂತೀವಿ. ಅದೇ ಪಾದ ಅಲ್ಲಿ ನಡು ಹಿಂಗೆ ಊರಿದಾಗ ನಡು ಇಲ್ಲಿ ಕುಲ್ಲಾಯಿತು ಅಂದ್ರೆ ಅದು ಸರಿ ಇರ್ತದಂತ. ಆಮೇಲೆ ಹಿಂದೆ ನರಗಳನ್ನು ಚೆಕ್ ಮಾಡ್ತಾಯಿದ್ದಾರೆ. ಇಷ್ಟು ನಾರ್ಮಲಾಗಿ ಚೆಕ್ ಮಾಡ್ತಾಯಿದ್ದಾರೆ. ಇಲ್ಲಿ ಯಾರು ಪಿಟ್ ಹಾಕಾರ ಅವ್ರಿಗೆ ಪಿಟ್ ತಿಳ್ಸಿಂದ ಹೇಳಿ ಕಳ್ಸತ್ತಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಯಾರು ಅನ್ಪಿಟ್ ಹಾಕಾರ ಅವ್ರಿಗೆ ಅನ್ಪಿಟ್ಟನ್ನು ಬರೆದು ಕೊಡ್ತಾಯಿದ್ದಾರೆ ಅಭ್ಯರ್ಥಿಗಳಿಗೆ. SSC GDಗೆ ಈಗಾಗಲೇ ಅರ್ಜಿ ಹಾಕಿದಂಥ ಅಭ್ಯರ್ಥಿಗಳು ಲಾಸ್ಟ್ ಅಂತಿಮವಾಗಿ ಏನು ಮಾಡ್ತಾರಪ್ಪ ಅಂದರೆ ನಿಮ್ಮ ಮೆರಿಟ್ ಇದು ಫೈನಲ್, ಇದು ಮುಗಿದ ಮೇಲೆ ಲಾಸ್ಟ್ ಮೆರಿಟ್ ಆಧಾರಿತ ಮೇಲೆ ಆಯ್ಕೆ ಮಾಡ್ತಾರೆ. ಅಲ್ಲಿ BSF, CRPF, CISF, ಆಸಾಮ್ ರೈಫಲ್, ITBP, SSB ನಿಮ್ಮ ಮೆರಿಟ್ ಆಧಾರ ಮೇಲೆ ಅವರು ಹುದ್ದೆಗಳನ್ನ ಒಡೆದು ಕೊಡ್ತಾರೆ. ಈಗಾಗಲೇ ನೀವು ಅರ್ಜಿ ಹಾಕೋ ಮುಂದೆ ಹಾಕಿರ್ತೀರಿ, ಏನು ಹಾಕಿರ್ತೀವಿ ಅಂದ್ರೆ ನಿಮ್ಮ ಚಾಯ್ಸಿಂಗ್ ಕೇಳಿರ್ತಾರೆ ಅವರು. ನಿಮ್ಗೆ ಯಾವ್ದು ಫಸ್ಟ್ ಬೇಕು, BSF ಬೇಕು, CRPF ಬೇಕು, CISF ಬೇಕು, ಹಿಂಗೆ ಕೇಳಿರ್ತಾರೆ. ಆ ಚಾಯ್ಸಿಂಗ್ದಲ್ಲಿ ನೀವು ಏನು ಹಾಕಿರ್ತೀರಿ ಅದನ್ನು ನೋಡ್ತಾರೆ. ಅದರ ಜೊತೆ ನೀವು ಹಾಕಿದ್ದನ್ನು ಫೈನಲ್ ಮಾಡೋಂಗಿಲ್ಲ, ಮೆರಿಟ್ ಆಧಾರ ಮೇಲೆ ಅವುಗಳನ್ನು ಒಡೆದು ಕೊಡ್ತಾರೆ. ಮತ್ತೆ ಅಭ್ಯರ್ಥಿಗಳಿಗೆ ನಾಳೆ ದಿವಸ ಮುಂಜಾನೆ 7 ಗಂಟೆಗೆ ಮತ್ತೊಂದು ವಿಶೇಷ ವಿಡಿಯೋನ ಕೊಡ್ತಾಯಿದ್ದೀನಿ. ಯಾಕಂದರೆ ಉಡುಪಿ ಆರ್ಮಿಯ ರ್ಯಾಲಿಯಲ್ಲಿ ನಡೆದಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ನಾವು ಸಾಕಷ್ಟು ವಿಡಿಯೋಗಳನ್ನು ಬಿಟ್ಟಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟಿಗೆ ನನ್ನ ಉತ್ತರ ಅಂತೇಳಿ ಬಿಟ್ಟಿದ್ವಿ. ಅದಕ್ಕೆ ಮತ್ತು ಸಾಕಷ್ಟು ಸುಮಾರು 97-100 ತನಕ ಇವಾಗ ಕಮೆಂಟ್ಗಳು ಬಂದಾವ. ಆ ಕಮೆಂಟಿಗೆ ನಾನು ನಾಳೆ ದಿವಸ ಮತ್ತು ವಿಡಿಯೋನ ಆನ್ಸರನ್ನು ಮಾಡಲಿದ್ದೇನೆ. ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ನೀವು ಆ ವಿಡಿಯೋದಾಗ ಕಮೆಂಟ್ ಮಾಡಿರಿ ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಆನ್ಸರನ್ನು ಮಾಡಲಿದ್ದೇನೆ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಯಾಕೆಂದರೆ ಡಿಫೆನ್ಸ್ ಫೋರ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮಸ್ಕಾರ. ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಮ್ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು
ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.